ಶರಣರ ಚರಿತ್ರೆಗಳನ್ನು ಕೇಳ್ತೀವಿ. ಅದರಾಗ ನಮ್ಮ ರಾಜಕಾರಣಿಗಳು, ಸಮಾಜ ಸೇವಕರು ಎಲ್ಲರೂ ಒಂದೊಂದು ಶರಣರ ವಚನಗಳನ್ನು ಕಂಠಪಾಠ ಮಾಡಿ ತಮ್ಮ ಭಾಷಣೆಯಲ್ಲಿ ಆ ವಚನಗಳನ್ನು ಅಷ್ಟೇ ಹೇಳ್ತಾರೆ ವಿನಃ ಆಚರಣೆಯಲ್ಲಿ ಒಂದನ್ನೂ ತರುವುದಿಲ್ಲ. ಈಗಾಗಲೇ ಹೇಳಿದ ಸಿದ್ದಾಪುರ ಸರ್ ಹೇಳಿದ್ರೆಲ್ಲ ನಾ ಏನು ಹೇಳಬೇಕಾಗ್ಯದ ಅವೆಲ್ಲ ಹೇಳ್ಯಾರ. ಹಿಂದೆ ಹಾಗಿತ್ತು ಹೀಗಿತ್ತು, ನಮ್ಮ ಶರಣರು ಹಾಗೆ ನಡೆದ್ರು ಹೀಗೆ ನಡೆದ್ರು ಅಂತ ಸ್ಮರಣೆ ಮಾಡಿಕೊಳ್ಳುವುದಕ್ಕಿಂತ ನಾವು ಹೇಗೆ ನಡೀಲಿಕ್ಕತ್ತೇವಿ. ಬಹುಶಃ ನಮ್ಮ ಸಮಾಜದ ಮೇಲೆ, ಅದರಲ್ಲಿಯೂ ನಮ್ಮ ಮಹಿಳೆಯರ ಮೇಲೆ ವೈದಿಕ ಧರ್ಮದ ಪ್ರಭಾವ ಭಾಳಷ್ಟು ಆಗಿದೆ. ಎಷ್ಟಾಗ್ಯದ ಅಂದ್ರೆ ಇವತ್ತು ಬಿಡಿಸ್ಲಾರ್ದಕ್ಕೆ ಬರಲಾರ್ದಷ್ಟು ಆಗ್ಯದ. ಶರಣರು ಹೇಳಿದಂತೆ ನಾವು ಮೌಢ್ಯಾಚರಣೆಗಳಿಂದ ಹೊರಗೆ ಬರಬೇಕಾದ್ರೆ ಅದು ಎಲ್ಲಿಂದ ಪ್ರಾರಂಭ ಆಗಬೇಕಂದ್ರೆ ಅಡುಗೆ ಮನೆಯಿಂದ ಪ್ರಾರಂಭ ಆಗಬೇಕು. ಮಾಂತಪ್ಪಗಳು ಹೇಳ್ತೀರಿ, ಇಲ್ಕಲ್ ಮಾಂತಪ್ಪಗಳು, ಗಣಪತಿ ಕುಂಡಿರ್ತೀರಿ, ಗಣಪತಿ ನಿಮ್ಗೆ ಏನಾರ ಕೊಟ್ಟಾನ ಮಾತಾಡ್ಸೇನೇನು? ನಿಮ್ಮ ಮನೆ ದೇವ್ರು ಯಾವ ದೇವ ಇದು, ಯಾವ ದೇವ್ರು ನಿಮಗೆ ಏನಾರ ಕೊಟ್ಟಾನೇನು? ನಾಮಕ್ಕೊಬ್ಬ ಹೆಸರನ್ನ ದೇವರನ್ನು ಮಾಡಿ ಹಲವಾರು ದೇವಗಳಿಗೆ ಕೈ ಮುಗಿಯೋದಕ್ಕಿಂತ ಎಲ್ಲಕ್ಕೂ ಶ್ರೇಷ್ಠವಾದಂಥ ಒಂದು ಇಷ್ಟಲಿಂಗವನ್ನೇನು ಬಸವಣ್ಣನವರು ದಯಪಾಲಿಸ್ಯಾರ. ಆ ಇಷ್ಟಲಿಂಗದಲ್ಲಿ ಎಲ್ಲ ದೇವರುಗಳು ಅಡಕಾಗ್ಯಾವ. ಕಟ್ಟಿಕೊಂಡ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವವರನ್ನ ಮೆಟ್ಟಿನಿಂದ ಹೊಡೆಯಂದ ಅಂತ. ಅಂಥ ಒಂದು ಕಠೋರವಾದಂಥ ಮಾತುಗಳಲ್ಲಿ ಹೇಳಿದಂಥ ಶರಣರ ಬದುಕನ್ನು ನಾವು ಮೆಲುಕು ಹಾಕುವಂಥ ಕಾರ್ಯವನ್ನು ಈ ತೋಂಟದಾರ್ಯ ಅನುಭವ ಮಂಟಪ ಕಳೆದ 11 ವರ್ಷಗಳಿಂದ ಮಾಡ್ತಾಯಿದ್ದೇವೆ. ನಾನು ಮೊದಲು ಬರ್ತಾಯಿದ್ದೆ, ನಮ್ಮ ಮನೆಗೂ ಇದಕ್ಕೂ 10 ಕಿಲೋಮೀಟ್ರ್ ಅಂತ. ಬರಲಿಕ್ಕೆ ಹೋಗಲಿಕ್ಕೆ ಸ್ವಲ್ಪ ಶಕ್ತಿ ಇದ್ದಾಗ ಮೊದಲಿಗೆ ನಮ್ಮ ಬುಲೆಟ್ ಸ್ವಾಮಿಗಳು, ನಿಜಗುಣ ಸ್ವಾಮಿಗಳು, ಗಂಗಾಮಕ್ಕ ಅವರು ಬಂದಾಗ ಒಂದು 2-3 ಬಾರಿ ನಾ ಇಲ್ಲಿ ಬರ್ತಾಯಿದ್ವಿ. ಇತ್ತೀಚೆಗೆ ಬೇರೆ ಬೇರೆ ಕಡೆ ಈ ಪ್ರವಚನಗಳನ್ನ ಹೇಳೋದ್ರಿಂದ ಹಾಗೂ ಸ್ವಲ್ಪ ಸಮಾಜದೊಳಗೆ ಭಾಳಷ್ಟು ಇದೊಂದು ಬೇರೆ ಬೇರೆ ಕಾರ್ಯಕ್ರಮಗಳಕ್ಕೆ ಪಾಲ್ಗೊಳ್ಳೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕಾಗಿಲ್ಲ. ಆದ್ರೆ ಒಳ್ಳೊಳ್ಳೆಯ ಶರಣರ ಚರಿತ್ರೆಗಳನ್ನು ಪ್ರವಚನದ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಬಿಂಬಿಸುವಂಥ ಪ್ರವಚನಕಾರರು, ಪೂಜ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಬಂದಿದ್ದಾರೆ ವರ್ಷ. ನಾನು ಹೇಳ್ತೀನಿ, 11 ವರ್ಷಗಳಿಂದ ಮಾಡ್ತಕ್ಕಂಥ ಪ್ರಯತ್ನದ ಪ್ರತಿಫಲ ಎಷ್ಟು % ಆಗ್ಯದ ನಾವು ಅದ್ರ ಲೆಕ್ಕ ಹಾಕಬೇಕು. ನಾನು ಸುಮ್ಮನೆ ಇರಲ್ಲ, ಆದರೆ ಜನರಲ್ಲಿ ಅಪಾರ ನನಗೆ ಇದು ಭಾಳಷ್ಟು ಕಹಿ ಅನುಭವ. ಕಳೆದ 25 ವರ್ಷದಿಂದ ಬಸವಣ್ಣನ ಜಯಂತಿಯನ್ನು ವಿಜಾಪುರ ನಗರದಲ್ಲಿ ನಾವು ಆಚರಿಸ್ತಾ ವೀರಶೈವ ಮಹಾಸಭಾದಿಂದ ಎಲ್ಲ ಸಮಾಜದವ್ರನ್ನ ಒಳಗೊಂಡು ಆಚರಿಸಣೆ ಮಾಡ್ತಾ ಬಂದಾಗ ಎಷ್ಟು ಕೆಟ್ಟ ಅನುಭವ ಅಂದ್ರೆ, ಎಷ್ಟು ಎಡ್ತಾಕಿದ್ರು ಜನ ಸಮಾರಂಭದೊಳಗೆ ಪಾಲ್ಗೊಳ್ಳೋದಿಲ್ಲ. ಶಿವಾಜಿ ಜಯಂತಿ ನೋಡ್ರಿ, ಅವ್ರು ಹೆಣ್ಣು ಗಂಡು ಕೂಡ ಬಂದಿರ್ತಾರೆ. ಅಂಬೇಡ್ಕರ್ ಜಯಂತಿ ನೋಡ್ರಿ ಬಂದಿರ್ತಾರೆ. ಯಾಕಂತಂದ್ರೆ ಬಸವಣ್ಣ ಯಾವುದೇ ಒಂದು ಜಾತಿಗೆ ಅಂಟಿಕೊಂಡಿಲ್ಲ. ಮರಾಠರು ಶಿವಾಜಿ ಜಯಂತಿನ ಮರಾಠರು ಬರ್ತಾರೆ, ಅಂಬೇಡ್ಕರ್ ಜಯಂತಿ SC ಬರ್ತಾರೆ, ಬೇರೆ ಬೇರೆ ಜಯಂತಿ ಮಡಿವಾಳ ಮಾಚಯ್ಯನ ಅಂದರೆ ಮಡಿವಾಳರು ಬರ್ತಾರೆ, ನೂಲಿಯ ಚಂದಯ್ಯ ಅಂದರೆ ಅವ್ರ ಸಮಾಜದವ್ರು ಬರ್ತಾರೆ. ಹೀಗಾಗಿ ನಾವು ನಮ್ಮ ಶರಣರನ್ನು ನಮ್ಮ ಸಮಾಜಕ್ಕೆ ಅಂಟಿಸಿಕೊಂಡು ಅವರನ್ನು ಭಾಳಷ್ಟು ಸಂಕುಚಿತ ಭಾವನೆಯಿಂದ ಕಾಣಲಿಕ್ಕತ್ತಿದ್ದೀವಿ. ಇದು ನಮ್ಮ ದುರ್ದೈವ. ಶರಣರು ಯಾವುದೇ ಒಂದು ಪಂಗಡಕ್ಕೆ ಸೇರಿದವರಲ್ಲ, ಅವರು ಮಾನವ ಕುಲದ ಪ್ರತಿನಿಧಿಗಳು. ಮಾನವ ಕುಲ ಉದ್ಧಾರಕ್ಕಾಗಿ ತಮ್ಮ ಇಡೀ ಬದುಕನ್ನೇ ತೆಗೆದು ತಮ್ಮ ಬದುಕಿನಲ್ಲಿ ಕಂಡುಂಡ ಅನುಭವಗಳನ್ನು ಜನಸಾಮಾನ್ಯರಿಗೆ ತಿಳಿ ಹೇಳಿದರೆ ವಿನಃ ಅವರಿಗೆ ಒತ್ತಾಯ ಮಾಡಲಿಲ್ಲ. 12ನೇ ಶತಮಾನದ ಶರಣರು ತಮ್ಮ ವಚನಗಳ ಮೂಲಕ ತಮ್ಮ ಬದುಕನ್ನು ಸ್ವಚ್ಛಗೊಳಿಸಿಕೊಂಡರಲ್ಲಿ ತಾವೇ ನಡೆದರೆ ಖರೆ, ಅದು ಇನ್ನೊಬ್ಬರಿಗೆ ಈ ರೀತಿ ನಡೀರಂತೆ ಎಂದೂ ಉಪದೇಶ ಮಾಡಿಲ್ಲ. ಅದು ಇವತ್ತು ನಮ್ಮ ಜಗತ್ತಿನಲ್ಲಿ ಉಪದೇಶ ಮಾಡುವವರು ಸಾಕಷ್ಟು ಜನ ಸಿಗ್ತಾರೆ.
ಉಚಿತವಾಗಿ ಉಪದೇಶ ಮಾಡುವವರು. ಉಪದೇಶ ನಮಗೆ ಬೇಕಾಗಿಲ್ಲ, ಆ ಶರಣರು ಹೇಳಿದಂಥ ಮಾತು ಎಷ್ಟು ನಮ್ಮ ಬದುಕಿಗೆ ಸಾರ್ಥಕವಾಗುತ್ತವೆ, ನಾವೇ ನಮ್ಮ ಸ್ವಯಂ ಆತ್ಮ ಅವಲೋಕನೆಯನ್ನು ಮಾಡಿಕೊಂಡು ಅವುಗಳನ್ನ ಆಚರಣೆ ಮಾಡೋಕ್ಕೆ ತಂದಿದ್ದೇ ಆದರೆ ಶರಣರ ವಚನಗಳ ಕೇಳುವಿಕೆಯಿಂದ ಸಾರ್ಥಕ ಆಗ್ತದೆ. ನಮ್ಮ ಹಿರಿಯರು ಮಾಡಿಟ್ಟಾರೆ, ಶ್ರಾವಣ ಮಾಸ ಅಂದರೆ ಶ್ರವಣ, ಒಳ್ಳೆಯದನ್ನು ಕೇಳಬೇಕು ಅಂತ ಹೇಳ್ತಾರೆ. ಒಳ್ಳೆಯದನ್ನು ಕೇಳು, ಒಳ್ಳೆಯದನ್ನು ಮಾತನಾಡು, ಒಳ್ಳೆಯದನ್ನು ನೋಡು. ಮಹಾತ್ಮ ಗಾಂಧೀಜಿಯವರು 3 ಗಾಂಧೀಜಿ ಮೂರ್ತಿ 3 ಗೊಂಬೆ ಕುಂಡಿಸಿದ್ರು. ಒಂದೆರಡು ಕಣ್ಣು ಮುಚ್ಕೊಂಡಿದ್ದು, ಒಂದೆರಡು ಕಿವಿ ಮುಚ್ಕೊಂಡಿದ್ದು, ಒಂದು ಬಾಯಿ ಮುಚ್ಕೊಂಡಿದ್ದು. ಇದರ ಅರ್ಥ ಒಳ್ಳೆಯದನ್ನು, ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ಮಾತನಾಡಬೇಡ. ಆ ರೀತಿಯಾಗಿ ಮೊದಲು ನಾವು ನಮ್ಮ ಮನಸ್ಸಿನಲ್ಲಿ ಈ ಒಂದು ವಿಚಾರವನ್ನು ಪರಿಪೂರ್ಣವಾಗಿ ಕಾರ್ಯರೂಪಕ್ಕೆ ತಂದರೆ ನಾವು ಇನ್ನೊಬ್ಬರಿಗೆ ಹೇಳೋದು ಬೇಕಾಗಿಲ್ಲ. ನಾವು ಮಾಡಿದರೆ ಈಗ ತೋರ್ತಾ, ನೀವು ತಾಯಂದಿರೆ, ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳು ನೀವು ಹೇಗೆ ಮಾಡ್ತೀರಿ ಹಾಗೆ ಅವರು ಅನುಕರಣೆಯನ್ನು ಮಾಡ್ತಾರೆ. ನನಗೆ ಇವತ್ತಿಗೂ ನಮ್ಮ ತಾಯಿಯ ಆಚರಣೆ ನಮ್ಮ ಮನೆಯಲ್ಲಿ ಭಾಳಷ್ಟು ಪರಿಣಾಮ ಬೀಳ. ಮುಖ ಯಾವಾಗ ತೊಗೊಳ್ತೇವೋ ಅವಾಗ ತಕ್ಷಣವೇ ವಿಭೂತಿಯನ್ನು ನೋಡಬೇಕು. ಎಷ್ಟು ಸಲ ತೊಕ್ಕೋತೇವೆ ಮುಖ ಎಷ್ಟು ಸಲ ತೊಗೊಂಡು ಅಷ್ಟು ಸಲ ವಿಭೂತಿ ಧಾರಣೆಯನ್ನು ಮಾಡಬೇಕು. ಇದೊಂದು ಒಳ್ಳೆಯ ಪರಿಪಾಠ. ದೇವರಿಗೆ ಕೈ ಮುಗಿಬೇಕು, ವಚನಗಳನ್ನು ಹೇಳಬೇಕು, ಸತ್ಯವನ್ನು ನುಡಿಯಬೇಕು. ಆಗ ದುರ್ದೈವ ಅಂದ್ರೆ ನಮ್ಮ ತಾಯಂದಿರೇ ಆ ಕಾರ್ಯವನ್ನು ಮಾಡದೆ ಹೋದಾಗ ಮಕ್ಕಳು ಯಾವಾಗ ಮಾಡ್ತಾರೆ? ತಾಯಂದಿರೇ ಎದ್ದು ಬೆಡ್ ಟೀ ಬೆಡ್ ಕಾಫಿಗೆ ಒಳಗಾದ ಹೊತ್ತಿನಾಗ ಮಕ್ಕಳಿಗೆ ಯಾವ ರೀತಿಯಾಗಿ ಬೋಧನೆ ಮಾಡ್ತಾರೆ? ಯಾಕೆ ನಮ್ಮ ಯುವಕರು ಯಾಕೆ ಇವತ್ತು ಅಡ್ಡದಾರಿ ಹಿಡಿಲಿಕ್ಕೆ ಹತ್ಯಾರಂದ್ರೆ ಪ್ರಾರಂಭದಲ್ಲಿ ಬಾಲ್ಯದಲ್ಲಿ ಅವರಿಗೆ ಸರಿಯಾದಂಥ ಸಂಸ್ಕಾರ ನಮ್ಮ ಮನೆಯೊಳಗೆ ಸಿಗ್ತಾ ಇಲ್ಲ. ಅವರಿಗೆ ಕೇವಲ ನಮ್ಮ ಅಂತಸ್ತಿನಿಂದ, ಅಹಂಕಾರದಿಂದ, ನಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ನೋಡಿ ಅವರಿಗೆ ಬೇಡಿದ್ದನ್ನೆಲ್ಲವನ್ನೂ ಸೌಕರ್ಯವನ್ನು ಒದಗಿಸಿಕೊಡುವ ಮೂಲಕ ದುರ್ವ್ಯವಹಾರಗಳಿಗೆ, ದುರ್ಚಟಗಳಿಗೆ ಬಲಿಯಾಗಿ ತಮ್ಮತನವನ್ನೇ ಕಳೆಕೊಳ್ಳುವ ಮೂಲಕ ತಮ್ಮ ಬದುಕನ್ನೇ ಹಾಳು ಮಾಡ್ತಾರೆ, ಸಮಾಜವನ್ನು ಕೆಟ್ಟದ್ದಾಗಿ ಮಾಡ್ತಾರೆ. ಆದ್ದರಿಂದ ನಾನು ಹೇಳುವುದು ಇಷ್ಟೇ, ಬಸವಾದಿ ಶರಣರು ಯಾವ ರೀತಿಯಾಗಿ ಮನುಷ್ಯ ಕೇವಲ ಮಾನವ ಪ್ರಾಣಿಯಾದಾಗ ದೇವಮಾನವನಾಗಿ ದೈವತ್ವಕ್ಕೆ ಏರಲಿಕ್ಕೆ ಸಾಧ್ಯದ ಅನ್ನೋದನ್ನು ಮಾಡಿ ತೋರಿಸಿದಂಥ ಮಹಾಶರಣರವರು. ಅಂಥ ಶರಣರ ವಚನಗಳನ್ನು ಕೇಳಿದ ನಂತರ ಈಗೆಲ್ಲ ಶ್ರವಣ ಮಾಡಿರಿ. 24 ದಿವಸ ಪೂಜ್ಯರು ಹೇಳ್ಯಾರ. ನಾವು ಹೇಳ್ತೀವಿ, ಈಗ ಹಾಸ್ಯ ಮಾಡ್ತಿರ್ತಾರೆ, ಎಲ್ಲಿಗೆ ಹೋಗಿದ್ರಿ? ಪುರಾಣಕ್ಕೆ ಹೋಗಿದ್ದ. ಏನು ಹೇಳಿದ್ರಿ? ಬಾಚುಳ ಹೇಳಿದ್ರಿ. ಬಾಚುಳ ಏನು ಹೇಳಿದ್ರಿ? ಬಾಚುಳ ಹೇಳಿದ್ರಿ ಅಂದ್ರೆ 3 ಪ್ರಕಾರದ ಕೇಳುಗರು ಇರ್ತಾರೆ. ಕೇಳುಗರಲ್ಲಿ 3 ಪ್ರಕಾರ ಇರ್ತಾರೆ. ನಮ್ಮ ಕಿವಿ 2 ಅದಾವ. ಈ ಕಿವಿಯಾಗ ಒಂದು ಕಡ್ಡಿ ಹಾಕಿದ್ರೆ ಈ ಕಿವಿಯಾಗ ಬರ್ತದೆ ಅಂದರೆ ಯಾರು ಅಂದ್ರೆ ಅಂಥವರು ಈ ಕಿವಿಯಿಂದ ಕೇಳೋರು, ಈ ಕಿವಿಯಿಂದ ಬಿಡೋರು. ಅಲ್ಲೊಂದು ಪ್ರಕಾರ. ಇನ್ನು ಈ ಕಿವಿಯಿಂದ ಹಾಕಿದ್ರೆ ಬಾಯಿಯೊಳಗೆ ಹೊರಗೆ ಬರ್ತದೆ. ತಾವು ಕೇಳಿದ್ದನ್ನು ಅಲ್ಪ ಮಟ್ಟಿಗಾದರೂ ಇನ್ನೊಬ್ಬರಿಗೆ ಹೇಳಿಕೊಡುವಂಥವ್ರು. 3ನೇ ವರ್ಗದ ಜನ ಬರ್ತಾರೆ, ಈ ಕಿವಿಯಾಗ ಹಾಕಿದ್ರೆ ಒಳಗೆ ಹೋಗ್ತಾರೆ, ಗಪ್ ಕಡದು ನುಮ್ಮಿದ ಗಣಪತಿ ಗತೆ ಕೂತ್ಬಿಟ್ಟ. ಆದರೆ ನಾವು 2ನೇ ವರ್ಗದ ಜನರಾಗಿ ನಾವು ಕೇಳಿದ್ದನ್ನು ಬರದೇ ಇರತಕ್ಕಂಥವರಿಗೆ ಸಾಧ್ಯವಾದ ಮಟ್ಟಿಗೆ ತಿಳಿಸುವಂಥ ಪ್ರಯತ್ನ ಮಾಡಬೇಕು. ಅದು ಈ ಪ್ರವಚನದ ಸಾರ್ಥಕತೆ. ಇಲ್ಲೆಷ್ಟು ಒಂದು 400-500 ಜನ ಬಂದಿರ್ತೀರಿ. ಈ 400-500 ಜನ ಪ್ರತಿಯೊಬ್ಬರು ಒಂದು 10 ಜನರಿಗೆ ನೀವು ಹೇಳಿದ್ರೆ ಅಂದ್ರೆ 4,000-5,000 ಜನರಿಗೆ ತಲುಪ್ತದೆ. ಅವರಿಂದ ಅವರಿಗೆ ಜನರ ಮೂಲಕನೇ ಇದು ಸಮಾಜದೊಳಗೆ ಬರಬೇಕು, ಸಮಾಜ ಪರಿವರ್ತನೆ ಆಗಬೇಕು. ಆ ನಿಟ್ಟಿನಲ್ಲಿ ಈಗೆಲ್ಲ ಏನು ಶ್ರವಣ ಮಾಡಿದ್ದೀರಿ, 2ನೇದಾಗಿ ಮನನ ಮಾಡ್ತಕ್ಕಂಥದ್ದು. ಆ ಮನನವನ್ನು ಮಾಡಿ, ಆಗಲೇ ಉದಾಹರಣೆ ಹೇಳಿ, ಆಕಳ ಮೇಯ್ಕೋತ ಸಾವಕಾಶ ಬೆಲಕ್ಕೆ ಹಾಕ್ತದಂತ. ಸಂತಿರದ ಕೋಣ ಇದು ಚಿಂತೆ ಮಹಾಸಭೆಯಲ್ಲಿ
ತಿಂಗಳೊಳಗೆ 2 ಮಾಸಿಕ ಉಪನ್ಯಾಸಗಳನ್ನ ಏರ್ಪಡ್ತೀವಿ ರೀ. ಪ್ರತಿ ಒಂದು ಮೊದಲನೇ ರವಿವಾರ ಮತ್ತು 3ನೇ ರವಿವಾರ ವಾರಕ್ಕೆ ಒಬ್ಬ ಶರಣರನ್ನು ಅಥವಾ ಶರಣೆಯನ್ನು ಗುರುತಿಸುವಂಥ ಕಾರ್ಯವನ್ನು ಕಳೆದ 4 ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ. ಆ ರೀತಿ ಅಲ್ಲಲ್ಲೇ ಬೇರೆ ಬೇರೆ ಪ್ರದೇಶಗಳಲ್ಲಿ ಅದರ ಪರಿಚಯ ಮಾಡೋ ಜೊತೆ ಮತ್ತೆ ನಮ್ಮ ನೆನಪಿನ ಮೇಲೆ ಬೂದಿ ಕೊಟ್ಟಿರಲ್ಲ, ಆ ಬೂದಿಯನ್ನು ತೆಗೆದು ಮತ್ತೆ ಪುನಃ ನೆನಪು ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಎಲ್ಲ ಸಂಘಟನೆಯವರು ಮಾಡೋದಾದರೆ ಒಳ್ಳೆಯ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಬಹುಶಃ ಮತ್ತೆ ಬಸವಣ್ಣ ಹುಟ್ಟಿ ಬರ್ತಾನ ಅನ್ನೋದರಲ್ಲಿ 2 ಮಾತಿಲ್ಲ ಅಂತ ಹೇಳ್ತಾ, ನನಗಿಲ್ಲಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಇಲ್ಲಿಯ ಸಂಘಟಕರಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ.